ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಡಿಕೆಶಿ ಹೈಕಮಾಂಡ್ ಬಳಿ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರಂತೆ. ಸಂಘಟನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆ ಪೂರ್ಣ ಪ್ರಮಾಣದ ವ್ಯಕ್ತಿ ನೇಮಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಅಥವಾ ಒಬಿಸಿ ಸಮುದಾಯಕ್ಕೆ ಪಟ್ಟ ಕೊಡ್ತಾರೆ, ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ ವರಿಷ್ಠರು. ಕೆಲ ದಿನಗಳ ಬಳಿಕ ಈ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. 5 ವರ್ಷಗಳಾಯಿತು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಬದಲಾಗಿ ಆಗತ್ತೆ, ಇಲ್ಲ ಅಂತಲ್ಲ, ಬದಲಾಗಿ ಆಗತ್ತೆ. ಅದು ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವ್ರದ್ದು ಒಂದು ಡಿಮಾಂಡ್ ಇರಬಹುದು, ಅಧ್ಯಕ್ಷ ಸ್ಥಾನ ತಗೊಳ್ಳಿ, ಮುಖ್ಯಮಂತ್ರಿ ಪಟ್ಟ ಕೊಡಿ ಅಂತೇಳಿ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರೋರು ಯಾರು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ವೀಕ್ಷಕರೇ, ಈಗ 2 ವರ್ಷ ಆಗ್ತಾ ಬಂತು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ್ರೂ ಕೂಡ ಅದು ಪಟ್ಟ ಬದಲಾವಣೆ ಆದಾಗಲೇ ಬರುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಮುಖ್ಯಮಂತ್ರಿ ಚೇಂಜ್ ಆದಾಗ ಆಗ ಬಂದಂತ ಕೆಪಿಸಿಸಿ ಅಧ್ಯಕ್ಷ ಮುಂದಿನ 3 ವರ್ಷಗಳ ಕಾಲ ಇದ್ದರೆ ಮುಂದಿನ ಚುನಾವಣೆ ತನಕ ಆತನೇ ಇರ್ತಾನೆ. ಸೊ ಬಿ ಫಾರಂ ಅನ್ನೋ ಒಂದು ಕಂಟ್ರೋಲ್ ಎಲ್ಲವೂ ಅದರಲ್ಲಿರುತ್ತೆ. ನೀವು ಏನೋ ಅಂದ್ಕೊಂಡಿರ್ಬೋದು, ನಿಜವಾದ ಅಧ್ಯಕ್ಷನಿಗೆ ಬಹಳ ತಾಕತ್ತಿರುತ್ತೆ. ನಾನು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ, 2003-4 ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಆಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ. ಈ ಪ್ರತಿಷ್ಠೆ ಈಗೋಗಳಿರತ್ತಲ್ಲ, ಕೆಪಿಸಿ ಅಧ್ಯಕ್ಷ ಕಚೇರಿಯಲ್ಲಿ ಎಸ್.ಎಂ. ಕೃಷ್ಣ ಬಂದು ಕಾಯ್ತಾ ಕೂತಿದ್ದಾರೆ. ಒಳಗೆ ಕರೀತಾ ಇಲ್ಲ ಇವರು, ಯಾರು ಜನಾರ್ದನ ಪೂಜಾರಿ. ಆಮೇಲೆ ಬಂದು ಮಾತೆಲ್ಲ ಆಯ್ತು. ಬದಲಾದ ನಂತರ ಪೂಜಾರಿ ಅವ್ರ ಹತ್ರ ಕೇಳಿದ್ರಂತೆ ಹೆದರಿ ಅವರು, ಅಲ್ಲ ಸರ್ ಅವರು ಚೀಫ್ ಮಿನಿಸ್ಟರು, ನೀವು ಅಷ್ಟು ಅವರು ಚೀಫ್ ಮಿನಿಸ್ಟರ್ ರಾಜ್ಯಕ್ಕೆ, ನಾನು ಪಕ್ಷದ ಅಧ್ಯಕ್ಷ, ನಮಗೆ ಅವರೊಬ್ಬ ಮೆಂಬರ್ ಮಾತ್ರ ಅಂದ್ರೆ ಅಷ್ಟು ಪವರ್ ಇರುತ್ತೆ ಎಂದು ನಾನು ಹೇಳಿದ್ದು. ಸೊ ಹಾಗಾಗಿ ಬಹಳ ನಿರೀಕ್ಷೆಗಳಿದೆ. ಓಕೆ, ನೆಕ್ಸ್ಟ್ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಈಗ ಅಂತ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. ದೆಹಲಿ ಟೂರ್ ನಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಅವ್ರಿಗೆ ಏನು ಕೆಲಸ ಮಾಡಿಸ್ಕೋಬೇಕೋ ಎಲ್ಲ ಮಾಡಿಸ್ಕೋತಾ ಇದ್ದಾರೆ. ಅಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಮಾಡೋದಿತ್ತು. ಆ ಸಂದರ್ಭದಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೈಕಮಾಂಡ್ ಅನ್ನು ಮೀಟ್ ಆಗಿ ಏನೇನೆಲ್ಲ ಕೆಲಸಗಳಾಗಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೀಕ್ರೆಟ್ ಮೀಟಿಂಗ್ಗಳಾಗಿದ್ದಾವಂತೆ. ಏನೆಲ್ಲ ಮೀಟಿಂಗ್ಗಳಾದವು, ವೇಣುಗೋಪಾಲ್ ಮೀಟ್ ಮಾಡಿದ್ರು, ರಾಹುಲ್ ಗಾಂಧಿ ಮೀಟ್ ಮಾಡಿದ್ರು, ಏನೇನು ವಿಚಾರಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತೋ ಕನ್ವಿನ್ಸ್ ಮಾಡಿದ್ರು. ಸೊ ಸಿದ್ದರಾಮಯ್ಯ ಅವರ ದೆಹಲಿ ದಿಗ್ವಿಜಯ ಯಾತ್ರೆ ಹೇಗಿತ್ತು ನೋಡಿ. ದೆಹಲಿ ಅಂಗಳದಲ್ಲಿ ಸಿಎಂ ಸಿದ್ದು ಮಿಂಚಿನ ಸಂಚಾರ. ಸಾಲು ಸಾಲಾಗಿ ಹೈಕಮಾಂಡ್ ನಾಯಕರ ಭೇಟಿ. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಅನಾರೋಗ್ಯದ ಹಿನ್ನೆಲೆ ವಿಶ್ರಾಂತಿಯಲ್ಲಿದ್ದ ಸಿದ್ದರಾಮಯ್ಯ ಬಹುದಿನಗಳ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ರಾಜ್ಯ ರಾಜಕಾರಣದ ಪರಿಸ್ಥಿತಿ, ಪಕ್ಷ ಸಂಘಟನೆ ಸೇರಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ವರದಿ ಒಪ್ಪಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕಿಲ್ಲ ಸರ್ಜರಿ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಗೆ ಕೊಂಚ ಬ್ರೇಕ್. ಇನ್ನು ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತಾತ್ಕಾಲಿಕ ತಡೆ ನೀಡಿದೆ. 2 ವರ್ಷ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಚಿಂತನೆ ಮಾಡಿ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಸಿದ್ದತೆ ಮಾಡಿಕೊಳ್ಳಲು ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದಾರೆ. ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಸಲಹೆ ನೀಡಿದ್ರಂತೆ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ಮೇ ತಿಂಗಳವರೆಗೂ ಕಾಯಬೇಕು ಎನ್ನಲಾಗಿದೆ. ಮತ್ತೆ ಬಹು ನಿರೀಕ್ಷಿತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೊಂಚ ಬ್ರೇಕ್ ಬಿದ್ದಿದೆಯಂತೆ. ರಾಹುಲ್ ಗಾಂಧಿ ಕೈ ಸೇರಿದ ಹನಿ ರಿಪೋರ್ಟ್. ಇನ್ನು ಲೋಕಸಭಾ ಅಧಿವೇಶನದ ಮಧ್ಯೆ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತನಾಡಿದ್ರು. ಈ ವೇಳೆ ರಾಹುಲ್ ಗಾಂಧಿ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿ ಪಡೆದಿದ್ದಾರಂತೆ. ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ವಿಷಯ ಪ್ರಸ್ತಾಪಕ್ಕೆ ರಾಹುಲ್ ಗರಂ ಆದ್ರಂತೆ. ಸಚಿವರೊಬ್ಬರು ಬಹಿರಂಗವಾಗಿ ಮಾತನಾಡಿದ್ರೆ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್, ಅದರಲ್ಲೂ ಸದನದಲ್ಲಿ ಪ್ರಸ್ತಾಪಿಸಿದ್ದು ತಪ್ಪು. ಮೊದಲು ಪಕ್ಷ ವೇದಿಕೆಯಲ್ಲಿ ಚರ್ಚಿಸಬೇಕಿತ್ತು ಎಂದು ಕೆಎನ್ ರಾಜಣ್ಣ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ವೇಣುಗೋಪಾಲ್ ಜೊತೆ ಸಿಎಂ 1-to-1 ಮೀಟಿಂಗ್. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲರನ್ನ ಭೇಟಿಯಾದರು. ಈ ವೇಳೆ ಉಭಯ ನಾಯಕರು ಬರೋಬ್ಬರಿ 30 ನಿಮಿಷಕ್ಕೂ ಹೆಚ್ಚಿನ ಹೊತ್ತು 1-to-1 ಮೀಟಿಂಗ್ ಮಾಡಿದ್ರಂತೆ. ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಕುರಿತು ಚರ್ಚೆ ಮಾಡಿದ್ರಂತೆ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ ವೇಣುಗೋಪಾಲ್ ಸದನದಲ್ಲಿ ಕೆಎನ್ ರಾಜಣ್ಣ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಸರ್ಕಾರದ 2ನೇ ವರ್ಷಾಚರಣೆಗೆ ರಾಹುಲ್ಗೆ ಆಹ್ವಾನ. ಇನ್ನು
ಇನ್ನು ಇದೇ ಮೇ ತಿಂಗಳ ಅಂತ್ಯಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೇರಿ 2ನೇ ವರ್ಷಾಚರಣೆ ಮಾಡಲಿದೆ. ಹೀಗಾಗಿ 2ನೇ ವರ್ಷಾಚರಣೆಗೆ ಅದ್ದೂರಿಯಾಗಿ ಸಮಾವೇಶ ಮಾಡಲು ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದು 2ನೇ ವರ್ಷಾಚರಣೆಗೆ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ದಾರಂತೆ. ಖರ್ಗೆ ಭೇಟಿ ಜೊತೆ ಸಿದ್ದು ಸೀಕ್ರೆಟ್ ಮೀಟಿಂಗ್. ಇನ್ನು ತಡರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಂಪುಟ ಸರ್ಜರಿ, ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆ ನಡೆಸಿದ್ರಂತೆ. ಸದ್ಯ ಯಾವುದಕ್ಕೂ ಹೈಕಮಾಂಡ್ ನಾಯಕರು ಅಸ್ತು ಎಂದಿಲ್ಲ ಎಂದು ಕಾಂಗ್ರೆಸ್ ಮೂಲಗಳು ಹೇಳುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಡಿಕೆಶಿ ಹೈಕಮಾಂಡ್ ಬಳಿ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರಂತೆ. ಸಂಘಟನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆ ಪೂರ್ಣ ಪ್ರಮಾಣದ ವ್ಯಕ್ತಿ ನೇಮಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಅಥವಾ ಒಬಿಸಿ ಸಮುದಾಯಕ್ಕೆ ಪಟ್ಟ ಕೊಡ್ತಾರೆ, ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ ವರಿಷ್ಠರು. ಕೆಲ ದಿನಗಳ ಬಳಿಕ ಈ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. 5 ವರ್ಷಗಳಾಯಿತು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಬದಲಾಗಿ ಆಗತ್ತೆ, ಇಲ್ಲ ಅಂತಲ್ಲ, ಬದಲಾಗಿ ಆಗತ್ತೆ. ಅದು ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವ್ರದ್ದು ಒಂದು ಡಿಮಾಂಡ್ ಇರಬಹುದು, ಅಧ್ಯಕ್ಷ ಸ್ಥಾನ ತಗೊಳ್ಳಿ, ಮುಖ್ಯಮಂತ್ರಿ ಪಟ್ಟ ಕೊಡಿ ಅಂತೇಳಿ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರೋರು ಯಾರು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ವೀಕ್ಷಕರೇ, ಈಗ 2 ವರ್ಷ ಆಗ್ತಾ ಬಂತು. ಇನ್ನು ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ್ರೂ ಕೂಡ ಅದು ಪಟ್ಟ ಬದಲಾವಣೆ ಆದಾಗಲೇ ಬರುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಮುಖ್ಯಮಂತ್ರಿ ಚೇಂಜ್ ಆದಾಗ ಆಗ ಬಂದಂತ ಕೆಪಿಸಿ ಅಧ್ಯಕ್ಷ ಮುಂದಿನ 3 ವರ್ಷಗಳ ಕಾಲ ಇದ್ರೆ ಮುಂದಿನ ಚುನಾವಣೆ ತನಕ ಆತನೇ ಇರ್ತಾನೆ. ಸೊ ಬಿ ಫಾರಂ ಒಂದು ಕಂಟ್ರೋಲ್ ಎಲ್ಲವೂ ಅದರಲ್ಲಿರುತ್ತೆ. ನೀವು ಏನೋ ಅನ್ಕೊಂಡಿರ್ಬೋದು, ನಿಜವಾದ ಅಧ್ಯಕ್ಷನಿಗೆ ಬಹಳ ತಾಕತ್ತಿರುತ್ತೆ. ನಾನು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ, 2003-4 ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಆಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ. ಈ ಪ್ರತಿಷ್ಠೆ ಈಗೋಗಳಿರತ್ತಲ್ಲ, ಕೆಪಿಸಿ ಅಧ್ಯಕ್ಷ ಇದು ಕಚೇರಿಯಲ್ಲಿ ಎಸ್.ಎಂ. ಕೃಷ್ಣ ಬಂದು ಕಾಯ್ತಾ ಕೂತಿದ್ದಾರೆ. ಒಳ ಕರೀತಾ ಇಲ್ಲ ಇವರು, ಯಾರು ಜನಾರ್ದನ ಪೂಜಾರಿ. ಆಮೇಲೆ ಬಂದು ಮಾತೆಲ್ಲ ಆಯ್ತು. ಬದಲಾದ ನಂತರ ಪೂಜಾರಿ ಅವ್ರ ಹತ್ರ ಕೇಳಿದ್ರಂತೆ, ಹೇಳಿದ್ರೆ ಅಲ್ಲ ಸರ್, ಅವರು ಚೀಫ್ ಮಿನಿಸ್ಟರು, ನೀವು ಅಷ್ಟು, ಅವರು ಚೀಫ್ ಮಿನಿಸ್ಟರ್ ರಾಜ್ಯಕ್ಕೆ, ನಾನು ಪಕ್ಷದ ಅಧ್ಯಕ್ಷ, ನಮಗೆ ಅವರೊಬ್ಬ ಮೆಂಬರ್ ಮಾತ್ರ. ಅಂದ್ರೆ ಅಷ್ಟು ಪವರ್ ಇರುತ್ತೆ ಎಂದು ನಾನು ಹೇಳಿದ್ದು. ಸೊ ಹಾಗಾಗಿ ಬಹಳ ನಿರೀಕ್ಷೆಗಳಿದೆ. ಓಕೆ, ನೆಕ್ಸ್ಟ್ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಈಗ ಅಂತ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. ಡೆಲ್ಲಿ ಟೂರ್ ನಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಅವ್ರಿಗೆ ಏನು ಕೆಲಸ ಮಾಡಿಸ್ಕೋಬೇಕೋ ಎಲ್ಲ ಮಾಡಿಸ್ಕೋತಾ ಇದ್ದಾರೆ. ಅಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಮಾಡೋದಿತ್ತು. ಆ ಸಂದರ್ಭದಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೈಕಮಾಂಡ್ ಅನ್ನು ಮೀಟ್ ಆಗಿ ಏನೇನೆಲ್ಲ ಕೆಲಸಗಳಾಗಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೀಕ್ರೆಟ್ ಮೀಟಿಂಗ್ಗಳಾಗಿದ್ದಾವಂತೆ. ಏನೆಲ್ಲ ಮೀಟಿಂಗ್ಗಳಾದವು, ವೇಣುಗೋಪಾಲ್ ಮೀಟ್ ಮಾಡಿದ್ರು, ರಾಹುಲ್ ಗಾಂಧಿ ಮೀಟ್ ಮಾಡಿದ್ರು, ಏನೇನು ವಿಚಾರಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತೋ ಕನ್ವಿನ್ಸ್ ಮಾಡಿದ್ರು. ಸೊ ಸಿದ್ದರಾಮಯ್ಯ ಅವರ ದೆಹಲಿ ದಿಗ್ವಿಜಯ ಯಾತ್ರೆ ಹೇಗಿತ್ತು ನೋಡಿ. ದೆಹಲಿ ಅಂಗಳದಲ್ಲಿ ಸಿಎಂ ಸಿದ್ದು ಮಿಂಚಿನ ಸಂಚಾರ. ಸಾಲು ಸಾಲಾಗಿ ಹೈಕಮಾಂಡ್ ನಾಯಕರ ಭೇಟಿ. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಅನಾರೋಗ್ಯದ ಹಿನ್ನೆಲೆ ವಿಶ್ರಾಂತಿಯಲ್ಲಿದ್ದ ಸಿದ್ದರಾಮಯ್ಯ ಬಹುದಿನಗಳ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ರಾಜ್ಯ ರಾಜಕಾರಣದ ಪರಿಸ್ಥಿತಿ, ಪಕ್ಷ ಸಂಘಟನೆ ಸೇರಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ವರದಿ ಒಪ್ಪಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕಿಲ್ಲ ಸರ್ಜರಿ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಗೆ ಕೊಂಚ ಬ್ರೇಕ್. ಇನ್ನು ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತಾತ್ಕಾಲಿಕ ತಡೆ ನೀಡಿದೆ. 2 ವರ್ಷ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಚಿಂತನೆ ಮಾಡಿ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಸಿದ್ದತೆ ಮಾಡಿಕೊಳ್ಳಲು ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದಾರೆ. ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಸಲಹೆ ನೀಡಿದ್ರಂತೆ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ಮೇ ತಿಂಗಳವರೆಗೂ ಕಾಯಬೇಕು ಎನ್ನಲಾಗಿದೆ. ಮತ್ತೆ ಬಹು ನಿರೀಕ್ಷಿತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೊಂಚ ಬ್ರೇಕ್ ಬಿದ್ದಿದೆಯಂತೆ. ರಾಹುಲ್ ಗಾಂಧಿ ಕೈ ಸೇರಿದ ಹನಿ ರಿಪೋರ್ಟ್.
ಇನ್ನು ಲೋಕಸಭಾ ಅಧಿವೇಶನದ ಮಧ್ಯೆ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತನಾಡಿದ್ರು. ಈ ವೇಳೆ ರಾಹುಲ್ ಗಾಂಧಿ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿ ಪಡೆದಿದ್ದಾರಂತೆ. ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ವಿಷಯ ಪ್ರಸ್ತಾಪಕ್ಕೆ ರಾಹುಲ್ ಗರಂ ಆದ್ರಂತೆ. ಸಚಿವರೊಬ್ಬರು ಬಹಿರಂಗವಾಗಿ ಮಾತನಾಡಿದ್ರೆ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್, ಅದರಲ್ಲೂ ಸದನದಲ್ಲಿ ಪ್ರಸ್ತಾಪಿಸಿದ್ದು ತಪ್ಪು. ಮೊದಲು ಪಕ್ಷ ವೇದಿಕೆಯಲ್ಲಿ ಚರ್ಚಿಸಬೇಕಿತ್ತು ಎಂದು ಕೆಎನ್ ರಾಜಣ್ಣ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ವೇಣುಗೋಪಾಲ್ ಜೊತೆ ಸಿಎಂ 1-to-1 ಮೀಟಿಂಗ್. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲರನ್ನ ಭೇಟಿಯಾದರು. ಈ ವೇಳೆ ಉಭಯ ನಾಯಕರು ಬರೋಬ್ಬರಿ 30 ನಿಮಿಷಕ್ಕೂ ಹೆಚ್ಚಿನ ಹೊತ್ತು 1-to-1 ಮೀಟಿಂಗ್ ಮಾಡಿದ್ರಂತೆ. ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಕುರಿತು ಚರ್ಚೆ ಮಾಡಿದ್ರಂತೆ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ ವೇಣುಗೋಪಾಲ್ ಸದನದಲ್ಲಿ ಕೆಎನ್ ರಾಜಣ್ಣ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಸರ್ಕಾರದ 2ನೇ ವರ್ಷಾಚರಣೆಗೆ ರಾಹುಲ್ಗೆ ಆಹ್ವಾನ. ಇನ್ನು ಇದೇ ಮೇ ತಿಂಗಳ ಅಂತ್ಯಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೇರಿ 2ನೇ ವರ್ಷಾಚರಣೆ ಮಾಡಲಿದೆ. ಹೀಗಾಗಿ 2ನೇ ವರ್ಷಾಚರಣೆಗೆ ಅದ್ದೂರಿಯಾಗಿ ಸಮಾವೇಶ ಮಾಡಲು ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದು, 2ನೇ ವರ್ಷಾಚರಣೆಗೆ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ದಾರಂತೆ. ಖರ್ಗೆ ಭೇಟಿ ಜೊತೆ ಸಿದ್ದು ಸೀಕ್ರೆಟ್ ಮೀಟಿಂಗ್. ಇನ್ನು ತಡರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಂಪುಟ ಸರ್ಜರಿ, ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆ ನಡೆಸಿದ್ರಂತೆ. ಸದ್ಯ ಯಾವುದಕ್ಕೂ ಹೈಕಮಾಂಡ್ ನಾಯಕರು ಅಸ್ತು ಎಂದಿಲ್ಲ ಎಂದು ಕಾಂಗ್ರೆಸ್ ಮೂಲಗಳು ಹೇಳುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.